ರಾಜ್ಯದಲ್ಲಿ ಸಿಎಂ ಮತ್ತು ಡಿಸಿಎಂ ಕೋಲ್ಡ್ ವಾರ್ ಮತ್ತೆ ಶುರುವಾಯ್ತಾ ಅನ್ನೋ ಪ್ರಶ್ನೆ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನೇ ಹೊರಗಿಟ್ಟು ಸಿಎಂ ಸಿದ್ದರಾಮಯ್ಯ ಸಭೆ ಮಾಡ್ತಾ ಇದ್ದಾರೆ. ಶಾಸಕರು ಮತ್ತು ಸಚಿವರ ಸಭೆಗೆ ಸಿಎಂ ಈಗ ಮುಂದಾಗಿದ್ದಾರೆ. ಬಟ್ ಡಿಸಿಎಂ ಇದರಲ್ಲಿ ಇಲ್ಲ. ವಿಧಾನಸೌಧದಲ್ಲಿ 4 ದಿನಗಳ ಕಾಲ ಈ ಸಭೆ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯ ನಡೆಯಿಂದ ಭಾರಿ ಅಚ್ಚರಿ ವ್ಯಕ್ತವಾಗ್ತಾ ಇದೆ. ಉಪಮುಖ್ಯಮಂತ್ರಿಗಳನ್ನೇ ಬದಿಗಿಟ್ಟು ಸಿದ್ದರಾಮಯ್ಯ ನಡೆಸ್ತಾ ಇರುವಂತಹ ಸಭೆ ಇದು. ವಿಧಾನಸೌಧದಲ್ಲಿಯೇ ಸಭೆ ಇದ್ರೂ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಕರೆದಿಲ್ವಾ, ಆಹ್ವಾನ ಹೋಗಿಲ್ವಾ? ಶಾಸಕರ ಜೊತೆ ಸಿಎಂ ಸಭೆ ಕುತೂಹಲ ಮೂಡಿಸ್ತಾ ಇದೆ. ಬಿಬಿಎಂಪಿ ಅಧಿಕಾರಿಗಳ ಜೊತೆಗೆ ಡಿಕೆ ಸಭೆ ಭಾರಿ ಕುತೂಹಲ ಮೂಡಿಸ್ತಾ ಇದೆ. ಇದೀಗ ಡಿಕೆ ಶಿವಕುಮಾರ್ ಅವ್ರನ್ನ ನಿಜವಾಗಿಯೂ ಹೊರಗಿಟ್ಟು ನಡೆಸ್ತಾ ಇರುವಂತಹ ಸಭೆಯ ಹೌದು ಅನ್ನೋದಾದ್ರೆ ಉದ್ದೇಶ ಏನು? ಡಿಕೆ ಶಿವಕುಮಾರ್ ಅವ್ರನ್ನ ಹೊರಗೆ ಹಾಕಿಟ್ರು, ನಮ್ಮ ಸರ್ಕಾರ 5 ವರ್ಷ ಕಲ್ಲು ಬಂಡಿ ಹಂಗಿರುತ್ತೆ ಅಂತ ಡಿಕೆ ಶಿವಕುಮಾರ್ ಅವರ ಕೈಯನ್ನೇ ಮೇಲೆತ್ತಿ ಹೇಳುವಂತಹ ಸಿದ್ದರಾಮಯ್ಯ ಅವರು ಈ ವಿಚಾರದಲ್ಲಿ ಎಡವಿದ್ರ. ಮೊನ್ನೆ ಮೈಸೂರು ವಿಚಾರದಲ್ಲೂ ಅಷ್ಟೇ, ಮೈಸೂರಿನ ಒಂದು ಕಾರ್ಯಕ್ರಮ ಇತ್ತಲ್ಲ, ಅಲ್ಲೂ ಡಿಕೆ ಶಿವಕುಮಾರ್ ಅವ್ರನ್ನ ಹೆಸರೇ ಹೇಳಲಿಲ್ಲ ಸಿದ್ದರಾಮಯ್ಯ ಅವರು. ಹಾಗಾದ್ರೆ ಈ ಕೋಲ್ಡ್ ವಾರ್ ಮುಗ್ದಿಲ್ವಾ, ಮುಂದುವರಿತಾ ಇದೆಯಾ? ಕುತೂಹಲದಲ್ಲಿಯೇ ಸಭೆ, ಸಚಿವರು ಮತ್ತು ಶಾಸಕರುಗಳ ನಡುವೆ ಸಭೆ ಇದ್ರೂ ಕೂಡ ಅದಕ್ಕೆ ಡಿಕೆ ಶಿವಕುಮಾರ್ ಅವ್ರನ್ನ ಆಹ್ವಾನ ಮಾಡಿಲ್ಲ, ಕರೆದಿಲ್ಲ. ಯಾಕೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಅಂಥದ್ದೇನು ಚರ್ಚೆ ಆಗ್ಬೋದು. ಆ್ಯಂಡ್ ಇದಕ್ಕೆ ಯಾರೆಲ್ಲ ಭಾಗಿಯಾಗ್ತಾರೆ? ಸಿದ್ದರಾಮಯ್ಯ ಬಣದವರು ಮಾತ್ರ ಭಾಗಿಯಾಗ್ತಾರೆ, ಡಿ ಕೆ ಬಣದವರು ಭಾಗಿಯಾಗ್ತಾರಾ? ಇದು ಈ ಸಿ ಎಂ ಕುರ್ಚಿಯ ಕಿತ್ತಾಟದ ಮುಂದುವರೆದ ಭಾಗನ? ಹೀಗೆ ಪ್ರಶ್ನೆಗಳು ಮತ್ತೆ ಗೈನ್ ಆಗ್ತಾ ಇದೆ, ರೈಸ್ ಆಗ್ತಾ ಇದೆ. ವಿಧಾನಸೌಧದಲ್ಲಿ 4 ದಿನಗಳ ಕಾಲ ಈ ಸಭೆ ನಡೆಯುತ್ತೆ. ಮತ್ತೊಂದು ಕಡೆ ಬಿಬಿಎಂಪಿ ಆಫೀಸರ್ಸ್ಗಳ ಜೊತೆಗೆ ಡಿಕೆ ಶಿವಕುಮಾರ್ ಕೂಡ ಮೀಟಿಂಗನ್ನು ಇಟ್ಕೊಂಡಿದ್ದಾರೆ. ಇಬ್ಬರು ಕೂಡ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ರೀತಿಯಲ್ಲಿ ರಾಜಕಾರಣಿಗಳ ಜೊತೆಗೆ ಒಬ್ಬರು ಮೀಟಿಂಗ್, ಅಧಿಕಾರಿಗಳ ಜೊತೆಗೆ ಮತ್ತೊಬ್ಬರು ಮೀಟಿಂಗ್. ಯಾಕೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಡಿಕೆ ಶಿವಕುಮಾರ್ ಡಿಸಿಎಂ ಅವ್ರನ್ನ ಹೊರಗಿಟ್ಟು ನಡೆಸ್ತಾ ಇರುವಂತಹ ಈ ಮೀಟಿಂಗ್ನಲ್ಲಿ ಏನು ಚರ್ಚೆ ಆಗ್ಬೋದು? 4 ದಿನಗಳ ಕಾಲ ವಿಧಾನಸೌಧದಲ್ಲೇ ಈ ಒಂದು ಮೀಟಿಂಗ್ ನಡೆಯುತ್ತೆ. ಡೀಟೇಲ್ಸ್ ನನ್ನ ಕರೆಕ್ಟ್ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಡಿಸಿಎಂ ಅನ್ನ ಹೊರಗಿಟ್ಟು ನಡೆಸ್ತಾ ಇರುವಂತಹ ಈ ಸಭೆಯ ಉದ್ದೇಶ ಏನು? ಏನ್ ಚರ್ಚೆ ಆಗ್ಬೋದು? ಅಂಡ್ ಇದು ಸಿಎಂ ಕುರ್ಚಿ ಜಂಜಾಟ ಅಥವಾ ಕಿತ್ತಾಟದ ಮುಂದುವರಿದ ಭಾಗ ಅಂತ ಹೇಳ್ಬೋದಾ ಇದನ್ನ ದುರ್ಗೇಶ್? ಖಂಡಿತ ವಿದ್ಯಾ, ಏನು ರಾಜ್ಯ ರಾಜಕೀಯದಲ್ಲಿ ಬೀಸಿರುವಂತಹ ಬದಲಾವಣೆಯ ಗಾಳಿ, ಸಿಎಂ ಕುರ್ಚಿಗಾಗಿ ಡಿಕೆ ಶಿವಕುಮಾರ್ ಅವರು ನಡೆಸಿರುವಂತಹ ಪೈಪೋಟಿ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಸುರ್ಜೇವಾಲಾ ಸಾಲು ಸಭೆಗಳ ಬಳಿಕ ಇದೀಗ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ಕರೆದಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಶಾಸಕರು ಮತ್ತು ಸಚಿವರ ಸಭೆಯನ್ನ 4 ದಿನಗಳ ಕಾಲ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಈ ಸಭೆಗೆ ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಅವರನ್ನ ಹೊರಗಿಟ್ಟಿದ್ರ ಈ ರೀತಿಯ ಪ್ರಶ್ನೆ ಹುಟ್ಟೋದಕ್ಕೆ ಕಾರಣ ಕೂಡ ಸಿಎಂ ಅವರು ಸಭೆಯನ್ನ ಸಂಜೆ 4 ಗಂಟೆಯಿಂದ ಕರೆದ್ರೆ ಡಿಕೆ ಶಿವಕುಮಾರ್ ಅವರು ಬೆಳಗ್ಗೆ 11ರಿಂದ 4 ಗಂಟೆವರೆಗೆ ಸಭೆಗಳನ್ನ ಕರೆದಿದ್ದಾರೆ. ಅದರಲ್ಲೂ ಕೂಡ ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಬಿಬಿಎಂಪಿ ಸಭೆಗಳು ನಡೀತಿರುವಂತದ್ದು. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಮ್ಮೇಳನ ಸಭಾಂಗಣದಲ್ಲಿ ಒಂದು ಶಾಸಕರ ಸಭೆಯನ್ನ ಕರೆದಿರುವಂತದ್ದು. ಈ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಶಾಸಕರು ಮತ್ತು ಸಚಿವರ ಅಸಮಾಧಾನ ಅಹವಾಲುಗಳನ್ನ ಕೇಳಬೇಕನ್ನುವ ನಿಟ್ಟಿನಲ್ಲಾಗಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಒಟ್ಟಿಗೆ ಸಭೆಯನ್ನ ನಡೆಸಬೇಕಾಗಿತ್ತು. ಆದ್ರೆ ಇದು ಸಿಎಂ ಬಣ ಬಡಿದಾಟದ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮಾಹಿತಿ ಸಂಗ್ರಹ ಆಗ್ತಾ ಇದೆ, ಶಾಸಕರ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗ್ತಿದ್ದಾರಾ, ಅದರ ಜೊತೆಗೆ ಸುರ್ಜೇವಾಲಾ ಸಭೆ ನಡೆಸಿದ್ರ ಹಿನ್ನೆಲೆ ಏನು ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಹೀಗಾಗಿ ಸುರ್ಜೇವಾಲಾ ಸಭೆಯಲ್ಲಿ ಶಾಸಕರು ಯಾವ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಶಾಸಕರು ಯಾರ ಮೇಲೆ ಆರೋಪಗಳನ್ನ ಮಾಡಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಿತ್ತು. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಈಗ ಏನು ಆಗಸ್ಟ್ 2ರಂದು ದೆಹಲಿಗೆ ತೆರಳುತ್ತಿದ್ದಾರೆ. ಹೀಗಾಗಿ ಹೈಕಮಾಂಡ್ ನಾಯಕರು ಏನಾದರೂ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ತೆಗೆದುಕೊಂಡ್ರೆ ಮ್ಯಾಜಿಕ್ ನಂಬರ್ನ ಗೇಮ್ ಆಟ ಶುರು ಆಗತ್ತ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಹೀಗಾಗಿ ಕೆಲವೊಂದಿಷ್ಟು ಶಾಸಕರ ಬಲವನ್ನು ಹೆಚ್ಚಿಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಒಂದು ಸಭೆಯಿಂದ ಹೊರಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿರುವಂತದ್ದು. ಸಿದ್ದರಾಮಯ್ಯ ಅವರು ಅವರಿಗೆ ಅಧಿಕಾರ ಇದೆ, ಸಭೆ ನಡೆಸಬಹುದು, ಹೀಗಾಗಿ ನಮ್ಮನ್ನ ಕರೆದಿಲ್ಲ, ಆದ್ರೆ ನಮಗೇನೋ ಸಮಸ್ಯೆ ಇಲ್ಲ, ನಿಮ್ಗೇನೋ ಸಮಸ್ಯೆ ಅನ್ನುವಂತ ಮಾತನ್ನ ಮಾಧ್ಯಮದವರಿಗೆ ಕೇಳಿರುವಂತದ್ದು. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ ದುರ್ಗೇಶ್.